ನಮಸ್ಕಾರಗಳು ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ಕರ್ನಾಟಕ ಬಜೆಟ್ 2025. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2025ರ ಬಜೆಟ್ ಪ್ರಕಟಿಸಿದ ನಂತರ ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ವಲಯಗಳಲ್ಲಿ ತೀವ್ರ ಚರ್ಚೆಗಳು ಪ್ರಾರಂಭವಾಗಿವೆ. ಬಜೆಟ್ನಲ್ಲಿನ ಕೆಲವು ನಿರ್ಧಾರಗಳು, ವಿಶೇಷವಾಗಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಕಲ್ಪಿಸುವ ಘೋಷಣೆ, ಬಿಜೆಪಿ ಸೇರಿದಂತೆ ವಿರೋಧ ಪಕ್ಷಗಳಿಂದ ತೀವ್ರ ವಿಮರ್ಶೆಗೆ ಗುರಿಯಾಗಿದೆ. ಬಜೆಟನ್ನು ಹಿಂದೂ ವಿರೋಧ ಎಂದು ಟೀಕಿಸಿದ ಬಿಜೆಪಿ ನೇತೃತ್ವ ಸರ್ಕಾರದ ನೀತಿಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ. ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಏನು ವಿವಾದ? ಕರ್ನಾಟಕ ಬಜೆಟ್ 2025 ಸರ್ಕಾರಿ ಕಾಮಗಾರಿಗಳಲ್ಲಿ 2 ಕೋಟಿ ರೂಪಾಯಿ ಮಿತಿಯ ಗುತ್ತಿಗೆ ಮತ್ತು 1 ಕೋಟಿ ರೂಪಾಯಿ ಮಿತಿ ಖರೀದಿಯ ಯೋಜನೆಗಳಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಲಾಗುವುದು ಬಜೆಟ್ನ ಪ್ರಮುಖ ಘೋಷಣೆ. ಇದರ ಪರವಾಗಿ ಸರ್ಕಾರವು ಸಾಮಾಜಿಕ ನ್ಯಾಯ ಮತ್ತು ಸಮತೋಲನವನ್ನು ಸಾಧಿಸುವ ಗುರಿಯನ್ನು ಸಮರ್ಥಿಸಿದೆ. ಆದ್ದರಿಂದ ಬಿಜೆಪಿ ನಾಯಕ ಸುನೀಲ್ ಕುಮಾರ್ ಅವರು ಈ ನಿರ್ಧಾರವನ್ನು ಹಿಂದೂ ವಿರೋಧ ನೀತಿ ಎಂದು ಖಂಡಿಸಿದ್ದಾರೆ. ಅವರ ಪ್ರಕಾರ ಸಿದ್ದರಾಮಯ್ಯ ಸರ್ಕಾರವು ದೀರ್ಘಕಾಲದಿಂದ ತೆರೆಮರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ವಿಶೇಷ ಆದ್ಯತೆ ನೀಡುತ್ತಿದ್ದು, ಇದನ್ನು ಈ ಬಜೆಟ್ನ ಮೂಲಕ ಘೋಷಿಸಲಾಗಿದೆ. ಆರ್ಥಿಕ ವ್ಯವಸ್ಥೆಗೆ ಆತಂಕ. ವಿರೋಧ ಪಕ್ಷಗಳು ಬಜೆಟ್ ಅನ್ನು ಹಣಕಾಸು ತಜ್ಞರನ್ನು ಹೊಡೆದಾಡುವ ಅಪಾಯಕಾರಿ ಹಂತ ಎಂದು ಟೀಕಿಸಿವೆ. ರಾಜ್ಯವನ್ನು 1.16 ಕೋಟಿ ರೂಪಾಯಿಯ ಸಾಲದ ಭಾರ ತಳ್ಳಿದ್ದು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮುಂಗಾರು ಕಾರವಾರ ರೈಲ್ವೆ ಯೋಜನೆ ಸೇರಿದಂತೆ ಸಾಕಷ್ಟು ಅನುದಾನ ನೀಡಿರುವುದು ಆರ್ಥಿಕ ವಿವೇಚನೆಯ ಕೊರತೆ ಎಂದು ಆರೋಪಿಸಲಾಗಿದೆ. ಹೀಗಾಗಿ ಬಜೆಟ್ ಕರ್ನಾಟಕವನ್ನು ಆರ್ಥಿಕ ದುಸ್ಥಿತಿಗೆ ತಳ್ಳುತ್ತದೆ ಎಂದು ಭಯವನ್ನು ವ್ಯಕ್ತಪಡಿಸಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ. ಹೆಚ್ಚಿನ ಘೋಷಣೆಗಳು ಮುಸ್ಲಿಂ ಗುತ್ತಿಗೆದಾರರ ಮೀಸಲಾತಿ ಹೊರತಾಗಿ ಬಜೆಟ್ನಲ್ಲಿ ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಪ್ರಕಟಿಸಲಾಗಿದೆ. ಶಿಕ್ಷಣ. 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ 250 ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಲು ಯೋಜನೆ. 100 ಉರ್ದು ಮಾಧ್ಯಮ ಶಾಲೆಗಳನ್ನು ಉನ್ನತೀಕರಿಸುವುದು. ಮೂಲಸೌಕರ್ಯ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್ ಮತ್ತು ಬೌದ್ಧ ಸಮುದಾಯಗಳಿಗೆ 1 ಕೋಟಿ ರೂಪಾಯಿ ಅನುದಾನ. ವಕ್ಫ್ ಆಸ್ತಿಗಳ ದುರಸ್ತಿಗೆ 150 ಕೋಟಿ ರೂಪಾಯಿ ಸಾಮಾಜಿಕ ಸಹಾಯ. ಸ್ವಯಂ ರಕ್ಷಣಾ ತರಬೇತಿ, ವಿದ್ಯಾರ್ಥಿ ವೇತನ, ಮಹಿಳಾ ಕಾಲೇಜುಗಳ ಸ್ಥಾಪನೆ ಮತ್ತು ಸಾಮೂಹಿಕ ವಿವಾಹಗಳಿಗೆ ಆರ್ಥಿಕ ನೆರವು. ಕಾರ್ಮಿಕ ನಾಯಕರ ಗೌರವಧನ. ಇಮಾಮರು, ಸಿಖ್ ಗ್ರಂಥಿಗಳು, ಜೈನ ಅರ್ಚಕರ ಹಣದಾಯದ ಹೆಚ್ಚಿಸಲಾಗಿದೆ. ಸಮತೋಲನ ದಾರಿ ಹುಡುಕುವ ಬಜೆಟ್. ಸರ್ಕಾರದ ಪ್ರಕಾರ ಈ ನಿರ್ಧಾರಗಳು ಸಾಮಾಜಿಕ ಆರ್ಥಿಕ ಸಮತೋಲನ ಮತ್ತು ಸಮಾಜದ ಎಲ್ಲ ವರ್ಗಗಳ ಸಮಗ್ರ ಅಭಿವೃದ್ಧಿಗಾಗಿ ಕೈಗೊಳ್ಳಲಾಗಿದೆ ಹಂತಗಳು. ಆದರೆ ವಿರೋಧ ಪಕ್ಷಗಳು ಇದನ್ನು ಮತಧಾರಿಯ ರಾಜಕೀಯ ಎಂದು ತಪ್ಪು ಗ್ರಹಿಕೆ ಮಾಡುತ್ತಿವೆ. ಕರ್ನಾಟಕದ ಭವಿಷ್ಯವು ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ಸಾಮರಸ್ಯದ ಮೇಲೆ ನಿಂತಿದೆ ಎಂಬುದು ಸ್ಪಷ್ಟ. ಬಜೆಟ್ 2025ರ ನಿಜವಾದ ಪರಿಣಾಮವನ್ನು ಕಾಲ ಮತ್ತು ಜನರ ನ್ಯಾಯವೇ ನಿರ್ಧರಿಸಲಿದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.